ಅಂತ ಫಲವತ್ತತೆ ಇಲ್ಲ, ಬರಡು ಭೂಮಿ ಜನರಿಗೆ ದುಡ್ಡಾದ್ರೂ ಸಿಗುತ್ತೆ ಅಂತ ಆತರ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಸರ್. ಬರಡು ಭೂಮಿ ಅಂತ ಕಣ್ಣಲ್ಲಿ ನೋಡ್ತಾ ಇದೀರಲ್ಲ ಸರ್ ನೀವು, ಎಲ್ಲ ಸುತ್ತಮುತ್ತ ನೋಡ್ತಾ ಇದೀರಲ್ಲ ಹೆಂಗೆ ಹಸಿರುವಾಗಿ ಹೆಂಗ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಅಂತ. ಬನ್ನಿ ಬೇಕಾದ್ರೆ ನೋಡಿದ್ರಿ ಮೇಲೆಲ್ಲ ಬೇಕಾದ್ರೆ ತೋರಿಸ್ಕೋತ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಎಳ್ಳೆ ಮಣ್ಣಾಡು ಸರ್ ಇದು. ಇಂಥ ಫಲವತ್ತಾದ ಭೂಮಿನ ಅಕ್ವೈರ್ ಮಾಡ್ಕೊಬಿಟ್ರೆ ಎಲ್ಲಿ ಹೋಗೋಣ ಸರ್? ನೋಡಿ ಸರ್ ಎಲ್ಲಿವರೆಗೂ ನಿಮ್ದಿದೆ ಸರ್? ಇಲ್ಲಿ ಇಲ್ಲಿ ಕೆಳಗಡೆ ಗಂಟ ಸರ್, ಪೂರ್ವ ಅಲ್ಲಿ ಗಂಟ, ಕೆರೆ ಗಂಟ ಸರ್, ಅಲ್ಲಿ ಗಂಟ ಸರ್. ದಯವಿಟ್ಟು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ, ದಯವಿಟ್ಟು ಅಕ್ವೈರ್ ಬೇಡ, ಅದೊಂದು ಕೈ ಬಿಟ್ಕೊಳ್ಳಿ, ಅಷ್ಟೊಂದು ಮಾತ್ರ ಹೇಳ್ಕೊಬಿಡ್ತೀವಿ. ಬೇರೆ ಏನಾರ ಮಾಡ್ಕೊಳ್ಳಿ, ನಮ್ಮ ಜಮೀನು ನಮ್ಗೆ ಬಿಟ್ಬಿಡಿ ಅಂತ ಕೇಳ್ತಿದ್ದೀರಾ, ಅಸಹಾಯಕರ ತರ ಕೇಳ್ತಿದ್ದೀರಾ? ಹೌದು, ನಮಗೆ ತುಂಬಾ ಫೀಲ್ ಆಗುತ್ತೆ. ನಾವು ಬಿಟ್ಕೊಡಕ್ಕೆ ಅವಶ್ಯಕತೆನೇ ಇಲ್ಲ. ಇದು ನಾವು ಯಾವುದೇ ಕಾರಣಕ್ಕೂ ಏನೇ ಕಟ್ತೀವಿ ಅಂದ್ರೆ ಬಿಡಲ್ಲ ಬಿಲ್ಕುಲ್. ಅವ್ರು ಏನೇ ಹೇಳ್ಕೊಳ್ಳಿ, ಏನೇ ಬಿಟ್ಕೊಳ್ಳಿ, ನಮಗಂತೂ ಅಕ್ವೇರ್ ಬೇಕಾಗಿಲ್ಲ. ನಾವು ಯಾವುದು ಸ್ಮಾರ್ಟ್ ಸಿಟಿ ಮಾಡೋಕ್ಕೂ ಬಿಡಲ್ಲ, ಯಾವ ಫಾರಿನ್ ಮಾಡೋಕ್ಕೂ ಬಿಡಲ್ಲ. ನಮ್ಮ ಭೂಮಿ ನಾವು ಬಿಡಲ್ಲ. ಸೊ ಕೆಲವೊಂದಿಷ್ಟು ನಿಮ್ಮ ರೈತರುಗಳೇ ದುಡ್ಡು ಕೊಡ್ಲಿ ಬಿಡ್ರಿ, ಒಳ್ಳೆ ರೇಟಿಗೆ ಕೊಟ್ರೆ ನಾವು ಕೊಟ್ಬಿಡ್ತೀನಿ ಅಂತಾರಲ್ಲ ಸರ್. ಯಾರು ಏಜ್ ಆಗಿರೋರು ಪಾಜ್ ಆಗಿರೋರು ಕೇಳ್ದಾರ ಸರ್, ಪೋಲಿ ಪುಂಡ್ರು ಕೇಳ್ಬೋದು ಅಷ್ಟೇ ಹೊರತು ಇನ್ಯಾರನ್ನು ಭೂಮಿ ಕಳ್ಕೊಳಕ್ ಇಷ್ಟಪಡಲ್ಲ ಸರ್. ಸಣ್ಣ ರೈತರೆಲ್ಲ ಎಲ್ಲೋ ಇರ್ತಾರೆ ಸರ್, 10 ಕುಂಟೆ 15 ಕುಂಟೆ, ಅರ್ಧ ಎಕರೆ, 1 ಎಕರೆ, ಅವರೆಲ್ಲ ಎಲ್ಲೋ ಇರ್ತಾರೆ. ಅವರೆಲ್ಲ ಹಸು ದನ ಕರಗಳಿಕೊಂಡು ಅಷ್ಟೆಲ್ಲ ಜೀವನ ಮಾಡ್ತಾ ಇರ್ತಾರೆ. ಅವ್ರು ಕೊಡೋ ಸೈಟ್ 4 ಕ್ವಿಂಟಲ್ ಸೈಟಲ್ಲಿ ಮಾಡೋಕ್ಕಾಗತ್ತಾ? ಎಕರೆಗೆ 4 ಸೈಟ್ 8 ಸೈಟನ್ನ ಕೊಡ್ತಾರೆ. ಹೆಂಗ್ ಸೈಟಲ್ಲಿ ಹೋಗಿ ಹಸು ಬೆಳೆಯೋಕ್ಕಾಗತ್ತಾ ಸರ್? ಮನೆ ಕಟ್ಕೊಂಡಿರ್ಬೋದು, ಹುಲ್ಲು ಹಾಕೊಂಡು ಜೀವನ ಮಾಡೋಕ್ಕಾಗತ್ತಾ ಹೇಳಿ? ಆಗಲ್ಲ, ಕಷ್ಟ ಅದೇ. ನಮಸ್ಕಾರ. ಆಕ್ಚುಲಿ ಬಿಡದಿ ಟೌನ್ ಅಂದ್ರೆ ಬಿಡದಿ ಏನಿದೆಯೋ, ಬಿಡದಿ ಸುತ್ತಮುತ್ತಲಿನ ಗ್ರಾಮ ಮತ್ತೆ ಏನು ತೋಟಗಳಿದೆಯೋ ಇದನ್ನ ಟೌನ್ಶಿಪ್ ಮಾಡ್ತೀವಿ ಅಂತ ಏನು ಸರ್ಕಾರ ಮುಂಚೆನೇ ಆರ್ಡರ್ ಮಾಡಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ನೇರವಾಗಿ ಯಾವುದೇ ರೀತಿ ರೈತ ಪರ ಹೋರಾಟಗಾರ ಅಲ್ಲ ಅಥವಾ ಯಾವುದೇ ಪಕ್ಷದ ಮುಖಂಡ ಅಲ್ಲ, ಸೊ ನೇರವಾಗಿ ರೈತರ ಹತ್ರನೇ ಬಂದಿದ್ದೀವಿ. ಏನು ಹೇಳ್ತಾರೆ ಸರ್? ನಮಸ್ಕಾರ. ನಮಸ್ಕಾರ ಸರ್. ಆಕ್ಚುಲಿ ಈಗ ಎಷ್ಟು ಎಕರೆ ಇದೆ ಸರ್ ಇದರಲ್ಲಿ ಟೋಟಲ್? ನಮ್ದು ಇಲ್ಲಿ 6 ಎಕರೆ ಇದೆ ಸರ್. 6 ಎಕರೆ ಇದೆ. ಈ 6 ಎಕರೆನಲ್ಲಿ ಈ ತರ ಒಂದು ಒಳ್ಳೆ ಸುಂದರವಾದ ಭವ್ಯವಾದ ಮನೆ ಕಟ್ಕೊಂಡು. ಹೌದು ಸರ್, ಮನೆ ಕಟ್ಕೊಂಡಿದ್ದೀವಿ. ಇದರಲ್ಲಿ 5 ಕುಂಟೆಯಲ್ಲಿ ಮನೆ ಕಟ್ಕೊಂಡಿದ್ದೀವಿ. 5 ಕುಂಟೆ. ಸೊ ಈಗ ಈ ತರ ಒಂದು ಸುದ್ದಿ ಬರ್ತಾ ಇದೆ, ಅಂದ್ರೆ ನಿಮ್ಮ ಜಮೀನನ್ನ ನಾವು ತಗೋತೀವಿ, ಒಂದು ಒಳ್ಳೆ ಬೆಲೆಗೆ ಕೊಡ್ತೀವಿ, ಸೊ ಇದನ್ನ ಸಿಟಿ ಮಾಡ್ತೀವಿ, ಸೊ ನಿಮ್ಗೆಲ್ಲ ಕೆಲಸಗಳು ಕೊಡ್ತೀವಿ, ನಿಮ್ಮ ಮಕ್ಕಳುಗಳಿಗೆಲ್ಲ ಉದ್ಯೋಗ ಕೊಡ್ತೀವಿ. ಈ ಸಿಟಿ ಆಗಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದ್ರೆ ಉದ್ಯೋಗ ಅವಕಾಶ ಸಿಗುತ್ತೆ. ಸೊ ಈ ತರ ಒಂದು ಸರ್ಕಾರ ಹೇಳ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರು ಸಿಟಿ ಮಾಡ್ತೀನಿ ಅಂತ ಅವ್ರೆ ಸರ್, ಎಲ್ಲ ಆಗಲ್ಲ, ಕಷ್ಟ ಇದೆ, ಅವೆಲ್ಲ ಜಾಸ್ತಿ ದಿನ ಬೇಕಾಗುತ್ತೆ. ನಮ್ಗೆ ನೀವು ಇಲ್ಲಿ ಅಷ್ಟು ಆರಾಮಾಗಿದ್ದೀರಾ, ಸೊ ಈ ಆರಾಮು ಇದನ್ನೆಲ್ಲ ಅವ್ರಿಗೆ ಕೊಟ್ಟು ನಿಮ್ಗೆ ಯಾವ್ದೋ ಒಂದು ಮೂಲೆಯಲ್ಲಿ ಜಮೀನ್ ಕೊಟ್ಟಾಗ, ಅಂದ್ರೆ ಜಾಗ ಕೊಟ್ಟಾಗ, ಸೈಟ್ ಕೊಟ್ಟಾಗ ಸಿಗುತ್ತಾ ಅದು? ಸರ್ ದಯವಿಟ್ಟು ಸಿಗಲ್ಲ. ನಾವು 5 ಕುಂಟೆಲಿ ಮನೆ ಕಟ್ಕೊಂಡಿದೀವಿ, ಅವರು 5 ಸೈಟ್ ಕೊಡ್ಬೇಕಾಗತ್ತೆ. ನಾವು ಮನೆ ಕಟ್ಕೋಬೇಕಾಗತ್ತೆ. ನಾವ್ ಎಲ್ಲಿ ಹೋಗೋದು ಸರ್? ಎಲ್ಲಿ ಕೊಡ್ತಾರಂತ ಗೊತ್ತಿಲ್ಲ. ಯಾವ ಒಡ್ಲು ಗದ್ದೆ ಕೊಡ್ತಾರೋ, ಇನ್ನೊಂದು ಕೊಡ್ತಾರೋ, ಮೂಲೆ ಹಾಕ್ತಾರೋ, ಬೇಕಾದ್ರೆ ಎಲ್ಲೆಲ್ಲ ಈಸ್ಕೋಬೋದೇನೋ ಹೊರತು ನಮ್ಗಂತೂ ದಯವಿಟ್ಟು ಎಲ್ಲಿ ಸಿಗೋದಿಲ್ಲ. ನಾವೆಲ್ಲಿ ಹೋಗೋಣ ಸರ್? ನಾವು ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ಲೇಸ್, ಈ ಗಾಳಿ, ಈ ವಾತಾವರಣ ನೋಡಿ, ಮಾವಿನ ಗಿಡ ಎಲ್ಲ ಮನೆ ಮುಂದೆ ಹಾಕೊಂಡು ನಾವೆಲ್ಲ ಎಲ್ಲಿ ಹೋಗೋಣ ಸರ್? ನೋಡಿ ಮನೆ ಎಲ್ಲ ಕಟ್ಕೊಂಡಿದ್ದೀವಿ. ನಾವೆಲ್ಲ ಸುಂದರವಾದ ಜಾಗದ ಬಿಟ್ಬಿಟ್ಟು ನಾವೆಲ್ಲ ಹೋಗಕತ್ತ ಹೇಳಿ? ಮನೆ ಯಾವಾಗ ಕಟ್ಸಿದ್ದೀರಾ ಸರ್? ಮನೆ 8 ವರ್ಷ ಆಯ್ತು, 9 ವರ್ಷ ಆಯ್ತು ಸರ್ ಕಟ್ಟಿ. ಸೊ ಎಷ್ಟು ಏನೇನು ಬೆಳಿತೀರಾ ಇಲ್ಲಿ ಜಮೀನಲ್ಲಿ ಸರ್? ರೇಷ್ಮೆ 5 ಎಕರೆ ರೇಷ್ಮೆ ಹಾಕಿದೀವಿ. ಇಲ್ಲಿ ರೇಷ್ಮೆ ಇಲ್ಲಿಂದ ಈ ಕಡೆಯಿಂದ ಹಿಂಗೆ ಉಳಿದ ಮನೆ ರೇಷ್ಮೆ ಮನೆ. ಬನ್ನಿ ಸರ್, ಬನ್ನಿ. ಸೊ ಆಕ್ಚುಲಿ ಇದನ್ನೆಲ್ಲ ಈಗ ನಾವು ಬರಡು ಭೂಮಿನ ತಗೋತಾ ಇದೀವಿ ಅಂತ ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಅಂದ್ರೆ ಇಲ್ಲೆಲ್ಲ ಏನ್ ಅಂತ ಫಲವತ್ತತೆ ಇಲ್ಲ, ಸೊ ಬರಡು ಭೂಮಿ, ಸೊ ಅಟ್ಲೀಸ್ಟ್ ಜನರಿಗೆ ದುಡ್ಡಾದ್ರೂ ಸಿಗುತ್ತೆ ಅಂತ ಆತರ ಒಂದು ಹೇಳಿಕೆಗಳನ್ನ ಕೊಡ್ತಾರೆ. ಸರ್ ಬರಡು ಭೂಮಿ ಅಂತ ಕಣ್ಣಲ್ಲಿ ನೋಡ್ತಾ ಇದೀರಲ್ಲ ಸರ್ ನೀವು, ಎಲ್ಲ ಸುತ್ತಮುತ್ತ ನೋಡ್ತಾ ಇದೀರಲ್ಲ ಹೆಂಗೆ ಹಸಿರುವಾಗಿ ಹೆಂಗ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಅಂತ. ಬನ್ನಿ ಬೇಕಾದ್ರೆ ನೋಡಿದ್ರಿ ಮೇಲೆಲ್ಲ ಬೇಕಾದ್ರೆ ತೋರಿಸ್ಕೋತ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಬಡಭೂಮಿ ಇದ್ರೆ ಒಂಚೂರು ತೋರಿಸಿ ಸರ್. ಯಾವ ಬಡಭೂಮಿ ಯಾವುದೂ ಇಲ್ಲ ಇಲ್ಲಿ. ಸೊ ಎಲ್ಲ ಫಲವತ್ತಾದ ಭೂಮಿ, ಎಲ್ಲ ನೀರಾವರಿ ಭೂಮಿನೇ. ಬನ್ನಿ ಸರ್ ನೋಡೋದು, ಬನ್ನಿ ಸರ್. ಸ್ನೇಹಿತರೆ ನೋಡಿ, ಈಗ ನೋಡ್ತಾ ಇದ್ರಲ್ಲ, ಇದು ನೇರವಾಗಿ ತೋಟದ ಹತ್ರನೇ ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಫಲವತ್ತಾದ ರಸವತ್ತಾದ ಭೂಮಿ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ಒಳ್ಳೆ ಹಚ್ಚ ಹಸಿರಿಂದ ಕಾಣ್ತಿದೆ. ಈ ಹಸಿರನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ, ಅಂದ್ರೆ ಇಂಥ ಸುಂದರವಾದ ಹಸಿರನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಇಲ್ಲಿ ಒಂದು ಆರಾಮಾಗಿ ಸಿಟಿಲಿ ಹೆಂಗ್ ಬದುಕಬಹುದು ಅದಕ್ಕಿಂತ ಹೆಚ್ಚಾಗಿ ಈ ಹಸಿರು ಜಾಗದಲ್ಲಿ ಬದುಕ್ತಾ ಇದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದಾರೆ. ಬನ್ನಿ ಸರ್, ಗೊತ್ತಾಗುತ್ತೆ. ಕೆಳಗಡೆಯಿಂದ ಪೂರಾ ಕೆಳಗಡೆ ಗಂಟ ನಮ್ದೇ. ಈ ತೆಂಗು ನಿಮ್ದೆ? ಕಾಂಪೌಂಡ್ ಇಂದ ಈ ತೆಂಗು ತೋಟ ನಮ್ದೇ. ಅಂದ್ರೆ ಒಟ್ಟು ಹೆಚ್ಚಾಗಿ ತೆಂಗು ಬೆಳಿತಾರೆ, ರೇಷ್ಮೆ ಬೆಳಿತಾರೆ. ತೆಂಗು, ರೇಷ್ಮೆ ಮತ್ತೆ ಹುಲ್ಗೋಳ ಹಾಕೊಂಡಿದ್ದಾರೆ. ಹಸುಗಳು ಜಾಸ್ತಿ, ತುಂಬಾ ಹಾಲು. ಸೊ ಹೈನುಗಾರಿಕೆ ಜಾಸ್ತಿ ಇದೆ.
ಈಗ ಸರ್ ಏನು ಅನ್ಸುತ್ತೆ ಸರ್, ಈಗ ನೋಡಿ ಇಷ್ಟು ಚೆನ್ನಾಗಿ ಸುಂದರವಾಗಿದ್ದೀರಾ, ಈಗ ನನಗೆ ಈ ಜಾಗದಲ್ಲಿ ಇದನ್ನೇನಾದರೂ ಒಡೆದಾಕ್ಬಿಟ್ಟು ಇದನ್ನ ಏನೋ ಸಿಟಿ ಮಾಡಿಬಿಡ್ತಾರೆ, ಇಲ್ಲೆಲ್ಲ ಚರಂಡಿ ಮಾಡ್ತಾರೆ, ಇಲ್ಲೊಂದು ಕಾಂಕ್ರೀಟ್ ರೋಡ್ ಮಾಡ್ತಾರೆ, ಇಲ್ಲೊಂದಿಷ್ಟು ಮನೆಗಳು ಸಂಧಿ ಮನೆಗಳು, ಈ ಥರ ಇಮ್ಯಾಜಿನ್ ಮಾಡ್ಕೊಂಡ್ರೆ ನನಗೆ ನೋಡೋಕ್ಕಾಗ್ತಿಲ್ಲ. ಬಟ್ ನೀವು ಹೆಂಗೆ ಅನ್ಸುತ್ತೆ ಈ ಥರ ಜಾಗನ ಕಳ್ಕೊಳ್ಳೋದಾದ್ರೆ? ಸರ್ ನಮಗೆ ತುಂಬ ಫೀಲ್ ಆಗುತ್ತೆ. ನಾವು ಬಿಟ್ಕೊಡೋಕೆ ಅವಶ್ಯಕತೆನೇ ಇಲ್ಲ. ಇದು ನಾವು ಯಾವುದೇ ಕಾರಣಕ್ಕೂ ಏನೇ ಕಟ್ತೀವಿ ಅಂದ್ರೆ ಬಿಡಲ್ಲ ಬಿಲ್ಕುಲ್. ಅವ್ರು ಏನೇ ಹೇಳ್ಕೊಳ್ಳಿ, ಏನೇ ಬಿಟ್ಕೊಳ್ಳಿ, ನಮಗಂತೂ ಅಕ್ವೇರ್ ಬೇಕಾಗಿಲ್ಲ. ನಾವು ಯಾವುದು ಸ್ಮಾರ್ಟ್ ಸಿಟಿ ಮಾಡೋಕ್ಕೂ ಬಿಡಲ್ಲ, ಯಾವ ಫಾರಿನ್ ಮಾಡೋಕ್ಕೂ ಬಿಡಲ್ಲ. ನಮ್ಮ ಭೂಮಿ ನಾವು ಬಿಡಲ್ಲ. ಸೊ ಕೆಲವೊಂದಿಷ್ಟು ನಿಮ್ಮ ರೈತರುಗಳೇ ದುಡ್ಡು ಕೊಡ್ಲಿ ಬಿಡ್ರಿ, ಒಳ್ಳೆ ರೇಟಿಗೆ ಕೊಟ್ರೆ ನಾವು ಕೊಟ್ಬಿಡ್ತೀನಿ ಅಂತಾರಲ್ಲ ಸರ್. ಯಾರು ಏಜ್ ಆಗಿರೋರು ಪಾಜ್ ಆಗಿರೋರು ಕೇಳ್ದಾರ ಸರ್, ಪೋಲಿ ಪುಂಡ್ರು ಕೇಳ್ಬೋದು ಅಷ್ಟೇ ಹೊರತು ಇನ್ಯಾರನ್ನು ಭೂಮಿ ಕಳ್ಕೊಳಕ್ ಇಷ್ಟಪಡಲ್ಲ ಸರ್. ಸಣ್ಣ ರೈತರೆಲ್ಲ ಎಲ್ಲ ಐತಾರೆ ಸರ್, 10 ಕುಂಟೆ 15 ಕುಂಟೆ, ಅರ್ಧ ಎಕರೆ, 1 ಎಕರೆ, ಅವರೆಲ್ಲ ಎಲ್ಲೋ ಐತಾರೆ. ಅವರೆಲ್ಲ ಹಸು ದನ ಕರಗಳಿಕೊಂಡು ಅಷ್ಟೆಲ್ಲ ಜೀವನ ಮಾಡ್ತಾ ಇರ್ತಾರೆ. ಅವ್ರು ಕೊಡೋ ಸೈಟ್ 4 ಕ್ವಿಂಟಲ್ ಸೈಟಲ್ಲಿ ಮಾಡೋಕ್ಕಾಗತ್ತಾ? ಎಕರೆಗೆ 4 ಸೈಟ್ 8 ಸೈಟನ್ನು ಕೊಡ್ತಾರೆ. ಹೆಂಗ್ ಸೈಟಲ್ಲಿ ಹೋಗಿ ಹಸು ಬೆಳೆಯೋಕ್ಕಾಗತ್ತಾ ಸರ್? ಹೌದು, ಸೈಟಲ್ಲಿ ಮನೆ ಕಟ್ಕೊಂಡಿರ್ಬೋದು, ಹಸು ಹುಲ್ಲು ಹಾಕೊಂಡು ಜೀವನ ಮಾಡೋಕ್ಕಾಗತ್ತಾ ಹೇಳಿ? ಆಗಲ್ಲ, ಕಷ್ಟ ಅದೇ ಸರ್. ಈಗ ಟೋಟಲ್ ನಿಮ್ದು ಎಷ್ಟಿತ್ತು? ಮುಂಚೆಲ್ಲ ತುಂಬಾ ಜಮೀನು ಇತ್ತು ಅಂತ ಕೇಳಿದ್ದೆ. ಇಲ್ಲ ಸರ್, ನಮ್ಮ ತಂದೆಯವರು ಕಳೆದ್ಬಿಟ್ರು ಸರ್. ಒಂದು 25 ಎಕರೆ ಗಂಟ ಜಮೀನಿತ್ತು. ನಮ್ಮ ತಂದೆಯವರು ಟೇಟ ಈಗ ಅಕ್ವೇರ್ ಆಯ್ತು. ಅಕ್ವೇರ್ ದುಡ್ಡು ಆಯ್ತು 17 ಎಕರೆ ನಮ್ಮ ಅಪ್ಪರು ಉಳಿಸ್ತೇ ಹೋದ್ರು. ಇದು ಹಂಗೆ ಆಗುತ್ತೆ. ಈಗ 17 ಎಕರೆನ ಜಮೀನ್ ಕಳ್ಕೊಂಡ್ರಿ. 17 ಎಕರೆ ದುಡ್ಡು ನಿಮ್ಮ ಹತ್ರ ಇಲ್ಲ. ಎಲ್ಲಿದೆ ದುಡ್ಡು? 17 ಎಕರೆ ಟೇಟದಲ್ಲಿ ಅಕ್ವೇರ್ ಆಯ್ತು ಸರ್. ನಮ್ಮ ತಂದೆಯವ್ರ ದುಡ್ಡೆಲ್ಲ ಹಾಳು ಮಾಡಬಿಟ್ರು. ಆದ್ರೆ ನಾವು ಹಿಂಗೆ ಬಂದು ನಾವು ಹಿಂಗೆ ಹಾಳು ಮಾಡ್ಬೇಕಾಯ್ತದೆ. ಅಂದ್ರೆ ಜಮೀನು ಎಲ್ಲೂ ಈಗ ಆಲ್ಮೋಸ್ಟ್ ದುಡ್ಡು ಕೊಟ್ರ ಅವರು, ದುಡ್ಡು ಕೊಡ್ತಾರೆ, ಜಮೀನೆಲ್ಲೂ ತಗೊಳಕಾಗಲ್ಲ. ಇವ್ರು ಕೊಡೋ ದುಡ್ಡು ನಾವು 200 ಕಿಲೋಮೀಟರ್ 300 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ. ನಾವು ತಗೋಬೇಕು ಅಂತ ಅಂದ್ರೆ ದುಡ್ಡು ಬಳಸ್ಕೊತೀವಿ, ಏನಂಗಂದ್ರೆ ಹಾಕ್ತಿವಿ, ಲಾಸ್ ಆಯ್ತದ, ಬಿಸ್ನೆಸ್ ಆಯ್ತದ, ಏನಾಗುತ್ತೆ ನಮ್ಗೆ ಅದನ್ನ ಬಳಸ್ಕೊಳ್ಳೋ ರೀತಿನ ನಮ್ಗೆ ಗೊತ್ತಾಗಲ್ಲ. ಏನ್ ಮಾಡೋಣ ಸರ್ ನಾವು ಹೇಳಿ? ಸೊ ಅಂದ್ರೆ ಈಗ ಇರೋ ಜಾಗದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದೀವಿ, ನಮ್ಮ ನೆಮ್ಮದಿಯಾಗಿ ಬದುಕ. ಹೌದು ಸರ್, ನಾವು ಇರೋ ಜಾಗದಲ್ಲಿ ನೆಮ್ಮದಿಯಾಗಿ ಅಷ್ಟು ನೋಡಿ ಸುಂದರ ಪ್ರದೇಶದಲ್ಲಿ ಎಷ್ಟು ಪ್ರಶಂಸವಾಗಿದೆ ಜಾಗ ಇದು. ಸರ್ ಏನೇನ್ ಮಾಡ್ತೀರಾ ಸರ್? ಈಗ ರೇಷ್ಮೆ ಜೊತೆಗೆ ಸೂಳು ಏನೋ ಸಾಕ್ತಾ ಇದ್ರ ಆತರ, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಾ ಇದ್ರ ಜೊತೆಗೆ ಸ್ವಲ್ಪ ಏನಾದ್ರು? ನಾವು ಸ್ವಲ್ಪ ಸೈಡ್ ಬಿಸ್ನೆಸ್ ಮಾಡಿಕೊಂಡಿದೀವಿ ಸರ್. ಅದು ಉಡಾನು ರೇಷ್ಮೆ ಉಡಾನ್ ಮಾಡಿಸ್ತೀವಿ, ಮತ್ತೆ ಬಿಸ್ನೆಸ್ ಇಟ್ಕೊಂಡಿದೀವಿ, ಎರಡೂ ಕೂಡ ಮಾಡ್ತೀವಿ. ಸೊ ಈಗ ಸಿಟಿಗಿಂತ ರಾಜನ ತರ ಇದ್ದೀರಾ, ಮನೆ ನೋಡಿದೆ ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದೀರಾ. ಹೌದು ಸರ್, ಈಗ ಈ ತರ ಪರಿಸ್ಥಿತಿನಲ್ಲಿ ನಿಮ್ಮನ್ನ ಇಲ್ಲ, ನೀವು ರೈತರು, ನೀವು ಬಿಡ್ಲೇಬೇಕು. ಯಾಕೆ ನಾವು ಈಗ ಒಬ್ಬರನ್ನ ನೋಡೋಕ್ಕಾಗಲ್ಲ, ಎಲ್ಲರನ್ನೂ ನೋಡಬೇಕು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಿಟಿ ಡೆವಲಪ್ ಆಗಲೇಬೇಕು. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಸಾಂದ್ರತೆ ಜಾಸ್ತಿ ಆಗ್ತಿದೆ, ಸೊ ಡೆನ್ಸಿಟಿ ಜಾಸ್ತಿ ಆಗ್ತಿದೆ. ಅದನ್ನೆಲ್ಲ ನಾವು ವಿಂಗಡಿಸ್ಬೇಕು ಅಂದ್ರೆ ಇದನ್ನ ಸಿಟಿಯಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಅಂಥ ಸಿಚುವೇಶನ್ ಬಂದರೆ ನೀವು ಯಾವ ರೀತಿ ಹೋರಾಟ ಮಾಡಕ್ಕೆ ಸಿದ್ಧರಾಗಿ? ಸರ್ ಇಲ್ಲೇ ಬೇಕಾಗಿಲ್ಲ, ಯಾಕಂದರೆ ಇದು ಫಲವತ್ತಾದ ಭೂಮಿ. ಅರ್ಥ ಮಾಡ್ಕೊಳ್ಳಿ, ಇಂಥ ಭೂಮಿ ಎಲ್ಲೂ ಸಿಗಲ್ಲ. ಎಂಥ ಬೆಳೆ ನೋಡಿ, ರೇಷ್ಮೆ, ಹಾಲು, ತೆಂಗು ಪ್ರತಿಯೊಂದು ಬೆಳೀತಾರೆ. ಹೋಗ್ಲಿ ಉತ್ತರ ಕರ್ನಾಟಕ ಕಡೆ ಮಾಡಲಿ, ಆ ಕಡೆಗೆ. ಇಲ್ಲಂತೂ ಬೇಡ, ಬೇಡ. ಇಲ್ಲ ಕನಕಪುರ, ದೊಡ್ಡಹಳ್ಳಿ ಆ ಕಡೆಗೆ ಮಾಡಲಿ. ಇಲ್ಲದ್ರೆ ಬೇರೆ ಕಡೆ ಎಲ್ಲ ನಾ ಡ್ರೈ ಭೂಮಿ ಇದೆ, ಡ್ರೈ ಭೂಮಿ ಮಾಗಡಿ ಕಡೆ, ಆನೇಕಲ್ ಕಡೆ, ಆ ಕಡೆ ಆನೇಕಲ್ ಇಲ್ಲ, ಮಾಗಡಿ ಕಡೆ ಮಾಡಲಿ. ಮಾಗಡಿ ಕಡೆ ಎಲ್ಲ ಭೂಮಿಗಳು, ಎಲ್ಲ ತೆಂಗಿನ ಮಾವಿನ ಮರಮೊಳೆ ಬಿಟ್ರೆ, ಹೊಲಗಳು ಬಿಟ್ರೆ ಇನ್ನೇನು ಅಲ್ಲೇನು ಮಾಡಲ್ಲ. ನೀರಾವರಿ ಇಷ್ಟೊಂದು ಪ್ರಶಾಂತವಾಗಿ ಅಲ್ಲಿಲ್ಲ. ನಾನು ಓಡಾಡಿದ್ದು ನನ್ಗೆ ಗೊತ್ತು, ನಾನು ಡೈಲಿ ಆ ಕಡೆ ಎಲ್ಲ ಹೋಗ್ತಾ ಇರ್ತೀನಿ. ಇವಾಗ ನೀವು ಜನಪ್ರತಿನಿಧಿಗಳನ್ನ ಆರಿಸಿರ್ತೀರಾ, ಸೊ ಅವರೆಲ್ಲ ಕೇಳ್ಕೊಂಡಾಗ ಏನಂತಾರೆ? ಈಗ ನಮ್ಮ ಜಮೀನು ಬೇಕು, ಈಗ ನಮ್ಮ ಜಮೀನು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಥವಾ ಆ ಥರ ಏನೋ ಹೇಳ್ಕೊಂಡಿದ್ದೀರಾ? ಲೋಕಲ್ MLAಗಳು ಅಥವಾ ಲೋಕಲ್ ಲೀಡರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು ಅವರೆಲ್ಲ ಇರ್ತಾರಲ್ಲ? ಇಲ್ಲ ಸರ್, ನಾವೇನು ಹೇಳ್ಕೊಳ್ಳಿಲ್ಲ. ಸೊ ಅವರೆಲ್ಲ ಏನು ಹೇಳ್ತಾರೆ? ಈಗ ನೀವೆಲ್ಲ ಹೋರಾಟ ಕೆಲವೊಂದ್ಸಲ ಈಗೊಂದು KRS ಪಕ್ಷದವ್ರು ನಿಮ್ಮ ಪರ ಬಂದಿದ್ರು, ಹೋರಾಟ ಮಾಡ್ತಾ ಇದ್ರು. ಸೊ ಈ ತರ ಹೋರಾಟಗಳು ನಡೀತಾನೆ ಇದೆ. ಸೊ ನಮಗೆ ನಮ್ಮ ಭೂಮಿ, ನಮ್ಮ ಹಕ್ಕು, ನಮ್ಮ ಭೂಮಿನ ನಾವು ಕೊಡೋದಿಲ್ಲ ಆತರ. ಸೊ ಈ ಹೋರಾಟ ಯಾವ ರೀತಿ ಮುಂದುವರಿಸ್ತೀರಾ ಸರ್? ಓಡಾಟ ನಡೀತಲೇ ಇರ್ತದೆ, ಬಿಡೋ ಗಂಟ ಬಿಡಲ್ಲ ಅವರು. ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಅಕ್ವೇರ್ ಅಂತೂ ಬಿಡೋ ಗಂಟ ಜಾಸ್ತಿ ಕೊಡ್ತೀನಿ ಅಂದ್ರೂ ಕೊಡಲ್ಲ ಸರ್, ಖಂಡಿತ ಕೊಡಲ್ಲ. ಸ್ವಲ್ಪ ದುಡ್ಡು ಏನಕ್ಕೆ ಸರ್? ಸ್ವಲ್ಪ ದುಡ್ಡು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟು ಕೊಡಲ್ಲ ಸರ್. ಭೂಮಿ ಕೊಟ್ಟರೆ ನಾವು ಎಲ್ಲೋಗೋಣ ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಯಾಕಂದ್ರೆ ನೀವೇ ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು, ನಿಮ್ಮನ್ನ ಪ್ರತಿನಿಧಿಸುವಂತಹ ಪ್ರತಿನಿಧಿಗಳು, ನಿಮಗೆ ನಿಮ್ಮ ಮೈಕ್ ಇಟ್ಕೊಂಡು ಹೇಳ್ತಾ ಇರ್ತಾರೆ, ಸೊ ನಾವಿರೋದು ರೈತರಿಗೋಸ್ಕರ, ರೈತರ ಏನೆಲ್ಲ ಸೌಲಭ್ಯಗಳು ಬೇಕೋ ಅದನ್ನ ನಾವು ಕೊಡ್ತೀವಿ ಅಂತ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಮಾಧ್ಯಮ ಮುಖಾಂತರ? ಅಂದರೆ ನಿಮ್ಮನ್ನ ಪ್ರತಿನಿಧಿಗಳು ಆಯ್ಕೆ ಮಾಡ್ಕೊಂಡು ಕಳಿಸಿರ್ತೀರಾ ನೀವು, ಸೊ ಅವ್ರಿಗೆ ಏನು ಹೇಳ್ತೀರಾ?
ಸರ್ ಅವ್ರಿಗೆ ಏನು ನಾವು ಹೇಳಕ್ಕಾಗಲ್ಲ ಸರ್, ಅವ್ರು ಮಾಡ್ತೀನಿ ಅಂತಾರೆ, ನಾವು ಆಗಲ್ಲ ಅಂತ ಇದ್ದೀವಿ ಅಷ್ಟೇ. ಅಷ್ಟೇ. ಅವ್ರೇನ್ ಮಾಡ್ಕೊಳ್ಳ, ಅವ್ರೇನಾರು ಮಾಡ್ಕೊಳ್ಳಿ ನಾವು ನೀವು ರಿಕ್ವೆಸ್ಟ್ ಮಾಡ್ಕೋತಿರೋ ಅಥವಾ ಹೇಳ್ತಿರೋ? ಸರ್ ನಾವು ಹೇಳೋದ್ರಲ್ಲಿ ಹೇಳ್ತಾ ಇದೀವಲ್ಲ ಸರ್, ಹೇಳಿ ನಾವು ಇಷ್ಟು ಮಾತ್ರ ಹೇಳ್ಬೋದು ಸರ್, ಇನ್ನೇನಂತ ಹೇಳಕ್ಕಾಗ ಸರ್. ನಮ್ಮ ಭೂಮಿ ನಾವು ಕೊಡಲ್ಲ ಸರ್, ದಯವಿಟ್ಟು ನಾವು ಭೂಮಿ ಕೊಟ್ರೆ ಎಲ್ಲಿ ಹೋಗೋಣ ಸರ್? ನೋಡಿ ಇಂಥ ಮನೆ ಕಟ್ಕೊಂಡು ನಾವು ಆರಾಮಾಗಿದ್ದೀವಿ, ನಾವು ಒಂಟಿ ಮನೆ ಕಟ್ಕೊಂಡಿದ್ದೀವಿ ನಾವು. ಆಮೇಲೆ ಈ ಮನೆ ನಾವು ಇರ್ತದೋ ಬಿಡ್ತದೋ ನಮ್ಗೆ ಗೊತ್ತಿಲ್ಲ, ಬಿಡ್ಬೋದು ಬಿಡದೇ ಇರ್ಬೋದು ನಾವು. ಆಮೇಲೆ ಅವ್ರು ಎಲ್ಲಿ ಕೊಡ್ತಾರೋ ಏನು ಅನ್ಕತ್ತೇನೋ ನಮ್ಗೆ ಗೊತ್ತಿಲ್ಲ ಸರ್. ದಯವಿಟ್ಟು ಇವು ಹಾಕೋರಂತೂ ಬೇಡ. ನಮ್ಮಂಥವ್ರು ಎಷ್ಟು ಚೆನ್ನಾಗಿದ್ದಾರೋ, ನಾನೊಬ್ಬನೇ ಅಲ್ಲ, ನಮ್ಮಂಥವ್ರು ಸಿಂಗಲ್ ಮನೆ ಕಟ್ಕೊಂಡು ಒಂಟಿ ತೋಟದಲ್ಲಿ ಬೇಜಾನ್ ಜನ ಇದ್ದಾರೆ. ಸೊ ಈ ತರ ತೋಟದೆಲ್ಲ ತಗೊಂಡ್ಬಿಟ್ರೆ ಮನೆನೂ ಸಮೇತ ಹೊಟ್ಟೋಗ್ಬಿಡುತ್ತೆ, ಮನೆ ಸಮೇತ ಹೊಂಟೋಗುತ್ತೆ. ಈಗ ಆಕ್ಚುಲಿ ರಾಮನಗರನ ರೇಷ್ಮೆಯ ನಾಡು ಅಂತಾರೆ ನೋಡಿ. ನಾಡು ಅಂತಾರೆ ಹೆಚ್ಚಾಗಿ ಸುತ್ತಮುತ್ತ ಫುಲ್ ರೇಷ್ಮೆನೆ ಕಾಣಿಸ್ತಾ ಇದೆ. ಯಾವುದೋ ಒಂದು ಭಾಗದಲ್ಲಿ ಇದೀವಿ ಅಷ್ಟೇ, ಇಂತ ಸುಮಾರು ಜಾಗಗಳಿದೆ. ಸೊ ರೇಷ್ಮೆ ನಾಡು ಹೋಗಿ ಸೊ ಏನೋ ಸಿಟಿ ನಾಡು ಆಗ್ಬಿಡುತ್ತೇನಪ್ಪ, ರೇಷ್ಮೆ ಸಿಟಿ ಆಗುತ್ತೇನೋ. ಯಾವುದೇ ಕಾರಣಕ್ಕೂ ಆಗಲ್ಲ, ಬಿಡಲ್ಲ. ಜನ ಯಾರು ಒಪ್ಪಲ್ಲ ಸರ್, 80-90% ಯಾರು ಒಪ್ಪಲ್ಲ. ಒಂದು ಈಗ ನೀವು ಎಲ್ಲ ಹೇಳಿದ್ರಿ, ಅವರು ಎಂತವ್ರೆ 80% ಒಪ್ಕೊಂಡವ್ರೆ ಅಂತ ಕೆಲವ್ರು ಅಂತಾರೆ, ಸುಮ್ಮನೆ ಅಷ್ಟೇ ಅಂತಾರೆ. ಏನಾದ್ರು ಬುದ್ಧಿ ಹೇಳ್ತೀರಾ? ಯಾರಾದ್ರೂ ನಾನು ಜಮೀನ್ ಕೊಟ್ಬಿಡ್ತೀನಿ ದುಡ್ಡು ಕೊಟ್ರೆ ಅಂತಾರಲ್ಲ, ಅಂತ ಏನಾದ್ರು ಬುದ್ಧಿ ಹೇಳ್ತೀರಾ? ಅವ್ರಿಗೆ ಏನ್ ದುಡ್ಡು ಬೇಕೋ ಏನ್ ಬೇಕೋ ಗೊತ್ತಿಲ್ಲ ಸರ್, ಅವ್ರ ಕತೆ ನಮ್ಗೆ ಬೇಡ. ಅವ್ರೇನು ಇಷ್ಟ ಬಂದಾಗ ಮಾತಾಡ್ಕೊಳ್ಳಿ, ನಮ್ಮ ಭೂಮಿ ನಾವು ಕೊಡಕ್ಕೆ ಹೋಗಲ್ಲ ಅಷ್ಟೇ. ನಿಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು. ಅಷ್ಟು ಕೊಡ್ತಾರೆ ಇಷ್ಟು ಕೊಡ್ತಾರೆ ಅದೇನ್ ಬೇಕಾಗೇ ಇಲ್ಲ. ದುಡ್ಡು ಮಾಡಿಕೊಂಡು ಏನು ಮಾಡ್ತಾರೆ ಸರ್? ದುಡ್ಡೇ ಸ್ವಲ್ಪ ದಿನ ಇರ್ತದೆ, ಆಮೇಲೆಲ್ಲ ಖರ್ಚಾಗ್ಬಿಡುತ್ತೆ. ಅವರು ಇವರು ಅತ್ತೆದಿರಾಗಲಿ ಇನ್ನೊಂದಾಗಲಿ ಮತ್ತೊಂದರಾಗಿ ಎಲ್ಲ ಈಸ್ಕೊಂಡ್ಬಿಡ್ತಾರೆ, ದುಡ್ಡೆಲ್ಲ ಖರ್ಚಾಗ್ಬಿಡ್ತದೆ. ನಾವು ಭೂಮಿಗಳು ಎಲ್ಲಿ ತಗೊಳೋಣ ಸರ್? ಆಮೇಲೆ ಭೂಮಿಗಳು ತಗೊಳಕ್ಕೂ ಸಿಗಲ್ಲ ಸರ್, ಇಲ್ಲೆಲ್ಲೂ ಆಲ್ಮೋಸ್ಟ್ ಹತ್ರ ಎಲ್ಲೂ ಸಿಗಲ್ಲ. ನಾವು 100-150 ಕಿಲೋಮೀಟರ್ ದೂರ ಹೋಗ್ಬೇಕಾಗತ್ತೆ ಅವ್ರು ಕೊಡೋ ದುಡ್ಡಿಗೆ. ಆಗ್ಲೇ ಹೇಳಿದ್ರೆ ನೀವು ದುಡ್ಡು ಎಷ್ಟಿದ್ರು ಇರಲ್ಲ ಅಂದ್ರೆ 17 ಎಕರೆ ಆಲ್ರೆಡಿ ಕಳ್ಕೊಂಡಿದ್ದೀರಾ. ಹೌದು, ಮತ್ತೆ ಇನ್ನೂ ಇರೋ 8 ಎಕರೆ ಕಳ್ಕೊಳಕ್ ಸಿದ್ಧ ಇಲ್ಲ ನೀವು. ಹೌದು, ನಾವು ಆಲ್ರೆಡಿ ಟೇಟ್ ಅಕ್ವೇರ್ಗೆ 17 ಎಕರೆ ಜಮೀನು ಕಳ್ಕೊಂಡಿದ್ದೀವಿ. ನಮ್ಮ ತಂದೆಯವ್ರು ಹಾಳು ಮಾಡವ್ರೆ, ನಾವು ಅವಾಗ ಅವಕಾಶನ ನಾವು ಕೊಡಲ್ಲ ಯಾವುದೇ ಕಾರಣಕ್ಕೂ. ಖಂಡಿತ ಸರ್, ಹಾಳು ಮಾಡಿ ನಾವು ಏಟ್ ತಿಂದಿದ್ದೀವಲ್ಲ, ದುಡ್ಡಲ್ಲಿರುತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮೊದಲು DCM ಆಗಿದ್ರು, ಸೊ ಇವಾಗ CM ಆಗಿದ್ದಾರೆ. ಸೊ CM ಆಗಿ ಅವರು ಅಕ್ವೈರ್ ಮಾಡ್ಕೊಳಕ್ ಬರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ದಯವಿಟ್ಟು ಹೇಳ್ತೀನಿ, ಫುಲ್ ಸರ್ಕಾರನೇ ಅವ್ರದ್ದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ದಯವಿಟ್ಟು ಅಕ್ವೈರ್ ಬೇಡ, ಅದೊಂದು ಕೈ ಬಿಟ್ಕೊಳ್ಳಿ, ಅಷ್ಟೊಂದು ಮಾತ್ರ ಹೇಳ್ಕೊಬಿಡ್ತೀವಿ. ಬೇರೆ ಏನಾರ ಮಾಡ್ಕೊಳ್ಳಿ, ನಮ್ಮ ಜಮೀನು ನಮ್ಗೆ ಬಿಟ್ಬಿಡಿ ಅಂತ ಕೇಳ್ತಿದ್ದೀರಾ, ಅಸಹಾಯಕರ ತರ ಕೇಳ್ತಿದ್ದೀರಾ. ಹೌದು, ನಿಮ್ಮ ಪ್ರತಿನಿಧಿ ಕೇಳಿ, ಯಾಕೆ ನೀವು ಓಟಾಗಿ ಗೆಲ್ಸಿರ್ತಿರಲ್ಲ, ನಿಮ್ಮ ಲೋಕಲ್ MLA ಕೇಳಿ. ಸ್ವಾಮಿ ಲೋಕಲ್ MLA ಸರ್ ಬರೋದೇ ಇಲ್ಲ ಸರ್, ಇಲ್ಲಿಗೆ ಬರೋದೇ ಇಲ್ಲ. ಓಟ್ ಕೇಳಕ್ ಬಂದಿದ್ರಾ? ಓಟ್ ಕೇಳಕ್ ಬಂದಿದ್ರು, ನೆಕ್ಸ್ಟ್ ಓಟ್ ಕೇಳಕ್ ಬರ್ಬೋದೇನೋ, ಓಟ್ ಕೇಳಕಂಟ ಬರಲ್ಲ ಅನ್ಸ್ತದ. ಅವ್ರು ಒಂದ್ ದಿವಸನೂ ಬರ್ಲೇ ಇಲ್ಲ ಸರ್. ಇಲ್ಲಿ ಬೈರ್ಮಳ ಹತ್ರ ಬಂದಿ ಯಾರು MLA? ಇವು ಬಾಲಕೃಷ್ಣ ಅವರು ಬರ್ಲೇ ಇಲ್ಲ ಇಲ್ಲಿಗೆ. ಬಂದಿದ್ರೇನೋ ಕಷ್ಟ ಸುಖ ಏನೋ ಕೇಳ್ಕೊಂಡು ಏನೋ ಮಾಡ್ಬೋದಾಯ್ತು, ಏನೋ ಅವರು ಬರಲೇ ಇಲ್ಲ ಇಲ್ಲಿಗೆ. ಬರಲ್ಲ ಅವರು, ಸುಮ್ಮನೆ ಎಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಾರೆ ಅಷ್ಟೇ. ಹಿಂಗೆಲ್ಲ ನಡೀತದೆ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ಆದಷ್ಟು ನಿಮ್ಮ ಭೂಮಿ ನಿಮ್ಮ ಹಕ್ಕು, ನಿಮ್ಮ ಭೂಮಿ ನಿಮ್ಮ ಹತ್ರನೇ ಇರಲಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಸೊ ಇದೇ ತರ ಇರ್ಲಿ. ಇದೇನು ಇಲ್ಲಿ ಕೊಳಚೆ ನೀರು ಬರೋದು ಬೇಡ, ಇಲ್ಲಿ ಸಿಮೆಂಟ್ ಬರೋದು ಬರೋದು ಬೇಡ, ದೊಡ್ಡ ಬಿಲ್ಡಿಂಗ್ ಬರೋದು ಬೇಡ, ಯಾವ್ದು ಬೇಡ. ನಾವು ಸ್ವತಂತ್ರವಾಗಿ ನಾವೇ ಇಲ್ಲಿ ನಮ್ದೇ ಇರ್ತೀವಿ ಸರ್, ಅಷ್ಟು ಬಿಟ್ರೆ ನೀನ್ ಹೇಳ. ಎಷ್ಟು ಸುಂದರವಾಗಿದೆ ಸರ್, ಎಷ್ಟು ಗಾಳಿ ವಾತಾವರಣ ಇದೆ ಸರ್, ನೀವೇ ನೋಡ್ತಾ ಇದ್ದೀರಾ ಸರ್. ಎಲ್ಲೆಲ್ಲ ಆಮೇಲೆ ಬಿಲ್ಡಿಂಗ್ ಬಂದ್ಬಿಟ್ಟು ಬೆಂಗಳೂರು ಹೊಗೆ ತರ ಕುಡಿಯೋಣ ಸರ್. ನೋಡಿ ಬೆಂಗಳೂರು ಎಷ್ಟು ಚೆನ್ನಾಗಿ ಎಷ್ಟು ಹಿಂಸೆ ಬೀಳ್ತಾರೆ, ಆ ಟ್ರಾಫಿಕ್ಕು, ಇದು ಲೆಕ್ಕ ಹಾಕೊಳ್ಳಿ. ಹಂಗೂ ಮಾಡೋದಾದ್ರಿ ಇವರು ಇಂಪ್ರೂವ್ಮೆಂಟ್ ಮಾಡೋದಾಗಲೇ ಊರು ಈಗ ಹೊಸೂರು ರೋಡ್ ಆಗಲಿ, ಬನ್ಗಿರಿ ರೋಡ್ ಆಗಲಿ, ಈ ಕಡೆ ದೊಡ್ಡ ರೋಡ್ ಒಳಗೆ ಜಾನಮಂಗಲ ರೋಡ್ ಆಗಲಿ, ಈ ಕಡೆ ಸಣ್ಣ ಪುಟ್ಟ ಹಳ್ಳಿಗಳೆಲ್ಲ ಡಬಲ್ ಟ್ರ್ಯಾಕ್ ರೋಡ್ ಮಾಡಲಿ, ಅದು ಅಭಿವೃದ್ಧಿ ಅಂದರೆ. ಇವರೇನು ಸರ್ ಅಕ್ವೈರ್ ಮಾಡಿಬಿಟ್ಟು ಭೂಮಿನ ರೈತರನ್ನ ಹಾಳು ಮಾಡಿಬಿಟ್ಟು ಹೋದ್ರೆ ಎಲ್ಲೋಗನ್ ಸರ್? ರೋಡ್ಗಳು ಮಾಡಲಿ ಸರ್, ರೋಡ್ಗಳು ಸಾಲ್ತಾ ಇಲ್ಲ. ಗಾಡಿಗಳು ಎಷ್ಟು ಸಾವಿರ ಸೇಲ್ ಆಯ್ತಾವ ದಿನಕ್ಕೆ, ಎಷ್ಟು ಆಕ್ಸಿಡೆಂಟ್ ಆಯ್ತಾರೆ, ಎಷ್ಟು ಜನ ಸಾಯ್ತಾರೋ. ಗಾಡಿ ಜಾಸ್ತಿ ಆಗಿದೆ, ರೋಡ್ ಅಷ್ಟೇ ಇದೆ. ಎಲ್ಲಿದೆ ರೋಡು? ಮೈಸೂರು ಮೊನ್ನೆ ಮಾಡಿದ್ರು 2-3 ವರ್ಷದಿಂದ, ಎಷ್ಟು ಆಕ್ಸಿಡೆಂಟ್ ಆಯ್ತವೆ. ಮಾಗಡಿ ರೋಡ್ ಮಾಡಲಿ, ಈ ಕಡೆ ಕನ್ಪುರ ಟು ರಾಮನಗರ ಇದೆ, ಆ ರೋಡ್ ಮಾಡಲಿ. ಡಬಲ್ ರೋಡ್ ಮಾಡಲಿ ಸರ್, 4 ಟ್ರ್ಯಾಕ್ ರೋಡ್ ಇರಬೇಕು. ಹಳ್ಳಿಗಳು ಅಷ್ಟೇ, ಪ್ರತಿಯೊಂದು ಹಳ್ಳಿಲೂ ಡಬಲ್ ಟ್ರ್ಯಾಕ್ ರೋಡ್ ಮಾಡಲಿ. ಗಾಡಿಗಳು ಹೆಚ್ಚಿಗೆ ಆಯ್ತಾವೆ, ಪ್ರತಿಯೊಂದು ಮನೇಲೂ ಗಾಡಿ ತಗೋತಾವ್ರೆ. ಈಗ
ಮೊದ್ಲು 15 ವರ್ಷದಿಂದ ಟಿವಿನೇ ಇರ್ತಾ ಇರಲಿಲ್ಲ ಒಂದ್ ಮನೆಗೆ. ನಮ್ಮ ಮನೆಗೆ 20-30 ಜನ ಟಿವಿ ನೋಡಕ್ ಬರೋರು ಅವಾಗ. ನಮ್ಮ ಅಪ್ಪರ ಕಾಲದಲ್ಲಿ ಟಿವಿ ತಂದಿಕ್ಕಿರು, DD1 ಚಾನಲ್ ಬರೋದು. ನಮ್ಮ ಮನೇಲಿ ಕುತ್ಕೊಂಡು ಎಲ್ಲ ಪ್ರತಿಯೊಬ್ರು ನಮ್ಮ ಊರವರೆಲ್ಲ ಬಂದು ಟಿವಿ ನೋಡ್ತಾ ಇದ್ರು. ಈ ಮಾತು ನ್ಯೂಸ್ ಅಲ್ಲಿ ಹಾಕಿದ್ರು ಹಂಗೆ ಇರ್ಬೇಕು. ನಿಜ ಇದು ಆಕ್ಚುಲಿ ನಮ್ಮ ಕಾಲದಲ್ಲಿ ಹಂಗೆ ಹೌದು, ನ್ಯೂಸ್ ಅಲ್ಲಿ ನೋಡ್ರು ಹಂಗೆ ಇರ್ಬೇಕು. ನಮ್ ಕಾಲು ಜಾಗ ಇರಾಕಿಲ್ಲ, ಅಷ್ಟೊಂದ್ ಮಂದಿ ಒಂದು ಭಾನುವಾರದತ್ತು ಕನ್ನಡ ಫಿಲಂ ಸಾಯಂಕಾಲ 4 ಗಂಟೆಗೆ ಬರೋದು ನೋಡೋರು. ಈಗ ಹಂಗಲ್ಲ, ಪ್ರತಿ ಒಂದ್ ಮನೆಗೂ ಬೈಕ್ ಅವೆ, ಪ್ರತಿ ಮನೆಗೂ ಕಾರ್ ಅವೆ, ಪ್ರತಿ ಒಂದ್ ಮನೆಗೂ ವೆಹಿಕಲ್ಸ್ ಅವೆ. ಇವರು ತೆಗ್ದು ಎಲ್ಲ ಇವರು ಟ್ಯಾಕ್ಸ್ ಹಾಕೊಂಡು ಗಾಡಿಗಳೆಲ್ಲ ಬಿಡ್ತಾ ಇದ್ರೆ ರೋಡ್ಗಳ ಇಲ್ಲ. ರೋಡ್ಗಳು ಮಾಡ್ಬೇಕು ಇವರು, ಅದು ಅಭಿವೃದ್ಧಿ. ಸೊ ಅಭಿವೃದ್ಧಿ ಅಂದ್ರೆ ಅದು ಅಭಿವೃದ್ಧಿ. ಇದೆಲ್ಲ ಅಭಿವೃದ್ಧಿ. ಅಕ್ಬರ್ ರೈತರನ್ನ ಹಾಳು ಮಾಡ್ಬಿಟ್ಟು ಆಳ್ಬಾವಿಗೆ ತಳ್ಳಿ ಇವ್ ರೈತರನ್ನ ಕುಲಗೇರಿಸಿ ಅಕ್ವೇರ್ ಮಾಡ್ಕೊಂಡು ಇವ್ ಬಿಲ್ಡಿಂಗ್ ಕಟ್ತೀನಿ, ಅದೆಲ್ಲ ಕಾನ್ಸೆಪ್ಟ್ ಓಕೆ ಸರ್, ಮೇನ್ ಅದು. ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ನೋಡಿ, ಈಗ ಆಕ್ಚುಲಿ ರೈತರು ಆರಾಮಾಗಿದ್ದಾರೆ. ನೀವು ಹೇಳ್ಬೋದು ರೈತರಿಗೆ ಬರಡು ಭೂಮಿ ಇದೆ, ಅಲ್ಲಿ ಮಳೆ ಇಲ್ಲ ಅಂತ. ಕೆಲವೊಂದು ಕಡೆ ಇದೆ, ಇಲ್ಲ ಅಂತಲ್ಲ. ಬಟ್ ಇವ್ರು ಹೇಳ್ತಾ ಇರೋದೇನಂದ್ರೆ, ನಾನು ರೈತರಾಗಿನೇ ಆರಾಮಾಗಿದ್ದೀನಿ, ನನಗೆ ಯಾವ ದುಡ್ಡು ಬೇಡ. ಸೊ ನಾನು ಆರಾಮಾಗಿ ಒಳ್ಳೆ ಮನೆ ಕಟ್ಕೊಂಡು ಸುತ್ತ ಒಳ್ಳೆ ಹಸಿರು, ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಮತ್ತು ಈ ಥರ ಒಂದು ಜಾಗ ನನಗೆ ಸಿಟಿಲಿ ಬದುಕೋಕ್ಕೂ ಆಗಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇಷ್ಟು ನಾನು ಮನೆ ಕಟ್ಟಿದ್ದೀನಲ್ಲ, ಇಷ್ಟು ಮನೆ ಕಟ್ಟಬೇಕು ಅಂದರೆ ನಾನು ಸಿಟಿನಲ್ಲಿ 4-5 ಸೈಟ್ ಇದ್ರೂ ಸಾಕಾಗಲ್ಲ. ಸೊ ಆ ಸೈಟ್ ಕೊಟ್ಟರು ನನಗೆ ಆ ಮನೆ ಕಟ್ಕೊಂಡಿರೋಕ್ಕಾಗಲ್ಲ. ಸೊ ಆರಾಮಾಗಿದ್ದೀನಿ, ನನ್ನ ಭೂಮಿನ ಯಾವುದೇ ಕಾರಣಕ್ಕೂ ಕೊಡಲ್ಲ. ಈ ಭೂಮಿ ನನಗೆ ಬಿಟ್ಟುಕೊಡಿ ಅಂತ ಒಂದು ರಿಕ್ವೆಸ್ಟು ಸಹ ಮಾಡ್ಕೋತಾ ಇದ್ದಾರೆ. ಆದಷ್ಟು ಬೇಗ ರೈತರಿಗೆ ಅವರ ಇಚ್ಛೆಯಂತೆ ಅವ್ರ ಭೂಮಿ ಅವ್ರಿಗೆ ಸಿಗಲಿ. ಯಾಕೆಂದರೆ ಅಭಿವೃದ್ಧಿನ ಬೇರೆ ರೀತಿ ಮಾಡ್ಕೊಳ್ಳಿ, ಅಭಿವೃದ್ಧಿ ಮಾಡಲಿ, ಇಲ್ಲ ಅಂತಲ್ಲ, ಅಭಿವೃದ್ಧಿನೂ ಆಗಬೇಕು, ಇಲ್ಲ ಅಂತಲ್ಲ. ಆದರೆ ಅವ್ರು ಹೇಳೋ ಪ್ರಕಾರ ಅಭಿವೃದ್ಧಿ ಅನ್ನೋದಾದರೆ, ನೀವು ನಿಜವಾಗ್ಲೂ ಅಭಿವೃದ್ಧಿ ಮಾಡೋದೇ ಆದರೆ ಹೋಗಿ ರೋಡ್ಗಳನ್ನ ಅಭಿವೃದ್ಧಿ ಮಾಡಿ, ಡಬಲ್ ರೋಡ್ ಮಾಡಿ, 4 ರೋಡ್ ಮಾಡಿ. ಅಂದ್ರೆ ಸಿಕ್ಕಾಪಟ್ಟೆ ವೆಹಿಕಲ್ ಜಾಸ್ತಿ ಆಗ್ತದೆ, ರೋಡ್ ಮಾತ್ರ ಅಷ್ಟೇ ಇದೆ. ಆ ರೀತಿ ಅಭಿವೃದ್ಧಿ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಈ ಭೂಮಿನ ಕಿತ್ಕೊಂಡು ಅಭಿವೃದ್ಧಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ.